ಆಲ್ಟರ್ನೇಟ್ ಹಾಕೋ. ಇದು ಕೂಡ ಒಂದು ಹರಿ ಅಷ್ಟಕ. ಆನಂದ ತೀರ್ಥ ಮುನಿನಾ ಹರೇರಾನಂದ ರೂಪಿಣಃ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಆನಂದ ತೀರ್ಥ ಮುನಿನ ಹರೇ ಆನಂದ ರೂಪಿಣಃ. ಆನಂದ ತೀರ್ಥ ಮುನಿನ, ಆನಂದ ತೀರ್ಥ ಎಂಬ ಮುನಿಗಳಿಂದ ಆನಂದ ರೂಪಿಣಃ ಹರೇ, ಆನಂದ ಸ್ವರೂಪಿಯಾದ ಶ್ರೀಹರಿಯ ಆನಂದ ಆನಂದ ತೀರ್ಥ ಮುನಿ ಹರೇರಾನಂದ ರೂಪಿಣಃ. ತಪ್ಪಾಗಿದೆ, ಒಂದು ತಪ್ಪಾಗ್ಬಿಟ್ಟಿದ್ದಾರೆ ಕೊನೆಗೆ ಪ್ರಿಂಟ್ ಮಾಡ್ಬೇಕಾದ್ರೆ ಇದನ್ನ ಪಠನ್ ಆನಂದತೆಯಾಮಿಯ ತೆರದು ಪೂರ್ತಿ ಬದಲಾಯಿಸ್ಬಿಟ್ಟಿದ್ದಾರೆ. ಆನಂದ ತೀರ್ಥ ಮುನಿನ ಹರೇರಾನಂದ ರೂಪಿಣಃ. ಎಲ್ಲ ಐತೆ ಒಂದು ಕೃತಂ ಪರ್ಯಷ್ಟಕಂ ಭಕ್ತ್ಯ ಅಲ್ಲ. ಆನಂದ ತೀರ್ಥ ಮುನಿನ ಹರೇರಾನಂದ ರೂಪಿಣಃ. ಒಬ್ರು ನಮ್ಮ ಪುಸ್ತಕ ಇದೆ ಅಲ್ಲಿ, ಎಲ್ಲಿದೆ? ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ ಆನಂದತಾಂ. ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ ಆನಂದತಾಂ. ಪೂರ್ತಿ ತಪ್ಪಾಗ್ಬಿಟ್ಟಿದ್ದಾರೆ, ತುಂಬಾ ತಪ್ಪುಗಳಿದೆ ಅದ್ರೊಳಗೆ. ಏನೇನೋ ಪಾಠ ಹಾಕಿದ್ದಾರೆ, ಇಂಥ ಅಕ್ಷರಗಳು ಭಾರಿ ಇದೆ, ಸಣ್ಣ ಪುಟ್ಟಲ್ಲ, ಆ ವಲಯಲ್ಲೇ ಬದಲಾಯಿಸಿಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಪಠನ್ ಆನಂದತಾಮಿಯ, ಆನಂದ ತೀರ್ಥರ ಮುನಿಗಳಿಂದ ಆನಂದ ರೂಪಿಯಾದ ಶ್ರೀಹರಿಯ ಈ ಸ್ತೋತ್ರ ಬರೆಯಲ್ಪಟ್ಟಿದೆ. ಪಠನ್, ಯಾರು ಪಠನ ಮಾಡ್ತಾರೋ ಆನಂದತಾಮಿಯ. ಆನಂದತಾಂ ಅಂದ್ರೆ ಮುಕ್ತಿಯ, ನಿತ್ಯಾನಂದ ರೂಪತಾಂ ಮುಕ್ತಿಂ ಹೊಂದುತ್ತಾರೆ. ಆನಂದತಾಂ ವ್ರಜೆ, ಮುಕ್ತಿಗೆ ಹೊಂದ್ತಾರೆ. ಮುಕ್ತಿ ಕೊಡ್ತಕ್ಕಂಥ ಸ್ತೋತ್ರ. ಈ ರೀತಿ ದೇವರನ್ನ ಆರಾಧನೆ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತ ಅರ್ಥ. ಸ್ತೋತ್ರ ಹೇಳಿದರೆ, ಸ್ತೋತ್ರ ಅರ್ಥ ಮಾಡ್ಕೊಂಡು ಹೇಳಿದರೆ, ಭಕ್ತಿಯಿಂದ ಹೇಳಿದರೆ ಅದೆಲ್ಲ ಅಂಡರ್ಸ್ಟುಡ್. ಆ ರೀತಿ ಮಾಡಿದಾಗ ಅಂಥ ಫಲ ಸಿಗುತ್ತೆ. ಇಷ್ಟು 11ನೇ ಅಧ್ಯಾಯ ಮುಗಿತು. ಈಗ 12ನೇದು ಕೊನೆಯದು. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಇದು ಕೂಡ ಹಾಗೆ ಪೂರ್ವಾರ್ಥ ಉತ್ತರಾರ್ಥ ಪೂರ್ತಿ ಅದೇ ಪಲ್ಲವಿ. ಆನಂದ, ಹೇ ಆನಂದನೇ. ಮುಕುಂದ, ಮೋಕ್ಷ ಕೊಡುವವನೇ. ಅರವಿಂದ ನಯನ, ಅರವಿಂದ ಪುಂಡರೀಕ, ಪುಂಡರೀಕಾಕ್ಷ. ಅರವಿಂದ ನಯನ ಪುಂಡರೀಕಾಕ್ಷನೇ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥರಿಗೆ ಪರಾನಂದವನ್ನು ವರವನ್ನಾಗಿ ಕೊಟ್ಟವನೇ. ಆನಂದ ತೀರ್ಥರಿಗೆ ಪರಾನಂದವನ್ನು ವರವನ್ನಾಗಿ ಕೊಟ್ಟವನೇ. ಆನಂದ, ಆನಂದ ಸ್ವರೂಪನೇ. ಮುಕುಂದ, ಮುಕ್ತಿ ಕೊಡುವವನೇ. ಆನಂದ ಮುಕುಂದ ಅರವಿಂದ, ಸ್ಪೇಸ್ ಇದೆಲ್ಲ ಪ್ರಾಸ ಇದೆ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥರಿಗೆ ಪರಾನಂದ ವರದ. ಯಾರಿಗೂ ಕೂಡ ಮುಕ್ತಿ ಸಿಗುತ್ತೆ, ಅಪ್ರೋಕ್ಷ ಜ್ಞಾನಿಗಳಿಗೆಲ್ಲ. ಆದರೆ ಪೂರ್ಣಾನಂದ ಸಿಗೋದಿಲ್ಲ. ಪೂರ್ಣಾನಂದ ಅಂದ್ರೇನು? ಪೂರ್ಣಾನಂದ ಅಂದ್ರೆ ಆನಂದ ಉನ್ನಾಹನ ಪೂರ್ಣ ಇರಬೇಕು. ಗೊತ್ತಾಯ್ತಾ? ಆನಂದ ಪೂರ್ಣ ಸ್ವರೂಪ ಯೋಗ್ಯತೆ ಬಂದೋಯ್ತು. ಅದರಲ್ಲಿ ಏನ್ ಮ್ಯಾಕ್ಸಿಮಮ್ ಇರ್ಬೇಕಲ್ಲ, ಅದು ಬರೋದು. ಅದು ಯಾರಿಗೆ ಬರೋದು? ಅವ್ರೊಬ್ಬರಿಗೆ. ಯಾತಕ್ಕೆ? ಅಪ್ರೋಕ್ಷ ಜ್ಞಾನ ಆದ್ಮೇಲೂ ದೇವತೆಗಳು ತಪ್ಪು ಮಾಡಿದಾರಲ್ಲ, ಅಂತ ತಪ್ಪುಗಳಲ್ಲಿ ಆನಂದ ಹ್ರಾಸ ಮಾಡೋ ತಪ್ಪುಗಳು ಇರುತ್ತದೆ. ಗೊತ್ತಾಯ್ತಾ? ಆದ್ದರಿಂದ ಫುಲ್ ಸಿಗೋದಿಲ್ಲ ಅವ್ರಿಗೆ. ಫುಲ್ ಡಿಸ್ಟಿಂಕ್ಷನ್ ಬಂದ್ರು ಕೂಡ 100% ಆಗ್ಲಿಲ್ಲ. ಡಿಸ್ಟಿಂಕ್ಷನ್ ಅವರೆಲ್ಲ 100% ಬರೋದಿಲ್ಲ. 100ಕ್ಕೆ 100 ಆನಂದ ಸಿಗೋದು ಯಾರಿಗೆ? ತೃಪ್ತಾನಂದ ಮತ್ತು ಆನಂದ ಉನ್ನಾಹ ಎರಡೂ ಪೂರ್ಣ ಆಗ್ಬೇಕು. ಅದು ಯಾರಿಗೆ ಅಂದ್ರೆ ವಾಯುದೇವರಿಗೆ ಮಾತ್ರ. ಯಾಕೆ? ಎಲ್ಲೂ ತಪ್ಪು ಮಾಡಿದ್ರು, ಮೊದಲು ಮಾಡಿಲ್ಲ, ಆಗಿನೂ ಮಾಡಿಲ್ಲ. ಅದಕ್ಕೆ ಪರಾನಂದ ಅಂತ ಕರೀತಾರೆ. ಎಂದು ಪರಾನಂದ ವರದ. ಪರ ಅಂದ್ರೆ ಪೂರ್ಣ ಅಂತ ಅರ್ಥ. ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪರ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ಉಳಿದವರಿಗೆ ಕಂಪೇರ್ ಮಾಡಕ್ಕೆ ಆಗದೆ ಇರದಷ್ಟು ವಿಶಿಷ್ಟವಾದ ಆನಂದ ವಾಯುದೇವರಿಗೆ ಸಿಗುತ್ತೆ. ಇದು ರಾಮದೇವ್ರು ಹೇಳ್ಬಿಟ್ಟಿದ್ದಾರೆ. ನಿಂಗೆಲ್ಲ ಮುಕ್ತಿ ಕೊಟ್ರೆ ಸಾಕು, ಹನುಮಂತನ ಮುಕ್ತಿ ಕೊಟ್ರೆ ಸಾಲದು. ಯಾಕೆ? ನೀವು ಮಾಡಿರೋ ಸೇವೆ ಅಷ್ಟು ದೊಡ್ಡದಲ್ಲ, ಮತ್ತು ಅದರ ದೃಷ್ಟಿನೂ ಅಷ್ಟು ದೊಡ್ಡದಲ್ಲ. ಎರಡು ಕ್ವಾಲಿಟಿ ಕ್ವಾಂಟಿಟಿ ಎರಡು ನಿಮ್ಮದೇನಾಗಿದೆ. ಯಾರು ಸಮುದ್ರ ಹಾರಿದವರಲ್ಲ, ಆಯ್ತಾ? ಏನು ಮಾಡಿದವರಲ್ಲ, ಅನಂತದಿಂದ ಓಡಾಡಿದವರು ನೀವೆಲ್ಲ ಕೂಡ. ನೀವು ಮಾಡಿದ್ದೀರಿ ಇಲ್ಲ ಅಂತಲ್ಲ, ಆದರೆ ಮಾಡಿರೋ ಮುಕ್ತಿಗೋಸ್ಕರ ಮಾಡಿದ್ದೀರಿ. ಮುಕ್ತಿ ಕೊಟ್ಟರೆ ಮುಗಿದೋಯ್ತಷ್ಟೇ. ಹನುಮಂತ ಭಾರಿ ಮಾಡಿದ್ದಾನೆ, ಫಲದ ಅಪೇಕ್ಷೆ ಇಲ್ಲ. ನೀವು ಸ್ವಲ್ಪ ಮಾಡಿದ್ದೀರಿ, ಫಲದ ಅಪೇಕ್ಷೆ ಇದೆ. ಎಲ್ಲ ಮಾಡಿ ಫಲದ ಅಪೇಕ್ಷೆ ಇಲ್ಲ. ಹನುಮಂತ ಏನ್ ಕೇಳಿದ್ರು ಕೊಡ್ತೀವಿ. ಹನುಮಂತ ನೀನೇ ಕೇಳ್ಬಿಟ್ಟು ಕೊಡ್ತೀನಿ ಅಂತ. ಸಾಮಾನ್ಯ ಪೂರ್ತಿ ಕೇಳೋದು ಅಂದ್ರೆ ಏನು? ಪೂರ್ಣಾನಂದನೇ ಕೇಳೋದು. ಜ್ಞಾನ ಭಕ್ತಿ ಆನಂದ ಕೊಡೋದು, ವೈರಾಗ್ಯ ಕೊಡೋದು, ಪೂರ್ಣಾನಂದ ಕೊಡೋದು ತಪ್ಪ.
ಅದಕ್ಕೆ ಪ್ರವರ್ಧತಾ ಭಕ್ತಿರಲಂ ಕ್ಷಣೆ ಕ್ಷಣೆ. ಭಕ್ತಿ ಪೂರ್ಣ ಆದ್ರೆ ಆನಂದ ಪೂರ್ಣ ಆಗ್ಲೇಬೇಕು. ಆದಷ್ಟೇ ಅಂದ್ರೆ ಪೂರ್ಣಾನಂದವನ್ನು ಹ್ಯಾಕೆ ಕೇಳಿದ್ರು ನೋಡು, ಅದನ್ನ ಕೊಡ್ಲಿಕ್ಕೆ ಡೈರೆಕ್ಟ್ ಕೇಳಲಿಲ್ಲ. ಪೂರ್ಣ ಭಕ್ತಿ ಕೊಡು ಅಂತ ಹೇಳಿದ್ರೆ ಪೂರ್ಣಾನಂದ ಕೊಡು ಅಂತಾರೆ. ಪ್ರಮೋಷನ್ ಕೇಳಿದ ತಕ್ಷಣ ಸಂಬಳ ಜಾಸ್ತಿ ಆಗ್ಲೇಬೇಕಲ್ಲ, ಗೊತ್ತಾಯ್ತಾ? ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಸಂಬಳನೇ ಇರ್ಬೇಕು. ಅದು ರೂಲ್ ಇದೆ, ಹೇಳಿದ್ನಲ್ಲ. ಒಬ್ರು ಯಾರೋ ಸೀನಿಯರ್ ಇರ್ತಾರೆ, ಅವರು ಇದರಲ್ಲಿ ಇರ್ತಾರೆ, ಆಫೀಸ್ನಲ್ಲಿ ಕ್ಲರ್ಕ್ ಯಾವ್ದೋ ಇದರಲ್ಲಿ ಇರ್ತಾರೆ. ಆದ್ರೆ ಇವ್ ಸ್ವಸ್ಥಾಗಿ ಇವ್ನು ಆಫೀಸರ್ ಬರ್ತಾರೆ. ಬಟ್ ಇವ್ ನಿಯಮ ಏನಂದ್ರೆ ಆಫೀಸ್ ಎಲ್ಲಕ್ಕಿಂತ ಜಾಸ್ತಿ ಮುಖ್ಯಸ್ಥರಿಗೆ ಇರ್ಬೇಕು ಸಂಬಳ. ಅದಕ್ಕೇನ್ ಮಾಡ್ತಾರೆ, ಇವ್ನು ಕಡಿಮೆ ಇದ್ರು ಅವ್ನು ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಅಲ್ಲಿರೋವರೆಗೂ ಅದು ಅಪ್ಲಿಕಬಲ್. ಇಲ್ಲದ್ರೆ ಮುಖ್ಯರೇ ಅರ್ಥ ಇಲ್ಲ ಅಂತಾರೆ. ಮುಖ್ಯರಾದಕ್ಕೆ ಅರ್ಥನೇ ಇಲ್ಲ. ಜೀವೋತ್ತಮರಿಗೆ ಪೂರ್ಣಾನಂದ ಇನ್ಯಾರೇ ಕೊಡ್ಬೇಕಾಗಿ. ದೇರ್ಫೋರ್ ಪೂರ್ಣಾನಂದ ಪರಾನಂದ ವರದ, ಅದು ಇನ್ನೊಂದು ಅರ್ಥ. ಪರಾನಂದ ವರದ, ಆನಂದ ತೀರ್ಥರಿಗೆ ಪರಾನಂದ ವರದ. ಇನ್ನೊಂದು ಸಿಂಪಲ್ ಅದು, ಆನಂದ ತೀರ್ಥ ಪರ. ಆನಂದ ತೀರ್ಥ ಶಿವದಾಚಾರ್ಯ ಶಾಸ್ತ್ರ, ಅದ ಪರರು, ಕರ್ತವ್ಯ ಪರರು ಹೇಳೋದಿಲ್ಲ, ಕರ್ತವ್ಯ ಪರರು, ಸತ್ಯ ಪರರು, ಧರ್ಮ ಪರರು, ಆನಂದ ತೀರ್ಥ ಪರರು, ಸದಾ ಶಾಸ್ತ್ರಾಧ್ಯಯನದಲ್ಲೇ ತೊಡಗಿದವರು, ಅವರಿಗೆ ಪರಾನಂದ ವರದ, ವಿಶಿಷ್ಟ ಆನಂದವನ್ನು ಕೊಡ್ತೀವಿ. ಈ ಆನಂದ ಅಲ್ಲ, ವಿಶಿಷ್ಟ ಆನಂದ ಗ್ಯಾರಂಟಿ ಕೊಡ್ತೀವಿ ಅಂತ. ಇಲ್ಲಿ ಎಲ್ಲಿ ಬಂದಿದೆ ಇದು? ಎಲ್ಲದಕ್ಕೆ ಆಧಾರ ಬೇಕೇ ಬೇಕು, ಇದ್ರ ಉಪಯೋಗ ಇಲ್ಲ. ಮಹಾನಂದ ತೀರ್ಥಸ್ಯ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ತಿಮಂ ಮೋಕ್ಷಮೇತೆ ಭಜಂತೆ ಸದಿ. ಸರಿಯಾಗಿ ಇದು ಅದ್ರ ಅರ್ಥ ಇದೆ. ಇದು ಇಟ್ಕೊಂಡು ಇದು ನೋಡಿ ಅದು ನೋಡಿ ಆಚಾರ್ಯರು ಬರ್ತಿದ್ದಲ್ಲ, ಇದು ನೋಡಿ ಅವ್ರು ಬರೋದು. ಅವತ್ತು ವಿಜಯ ಆದ್ದರಿಂದ ಇವರು ಬರ್ತಾರೆ. ಯಾರು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅವ್ರು ಎಷ್ಟೆಷ್ಟು ಪ್ರಯತ್ನ ಪಡ್ತಾರೋ ಅಷ್ಟೆಷ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೇಗೆ ಹೊಡಿತೀವೋ ರನ್ ಹಾಗೆ ಬರುತ್ತೆ ಅಷ್ಟು. ಜೋರ ಹೊಡೆದ್ರೆ ಜೋರ ಮೇಲೆಗೆ, ಅದು ವಿಶೇಷ. ಈ ಅರ್ಥದಲ್ಲಿ ಮುಂದೆ ಅಲ್ಲಿ ಔಟ್ ಆಗೋ ಚಾನ್ಸ್ ಇಲ್ಲ ಮುಕ್ತಿಯೊಳಗೆ. ಯಾಕೆಂದ್ರೆ ಏನಿಲ್ಲ, ಅದು ಆಟ ಮುಗಿದೋಗ್ಬಿಟ್ಟಿದೆ. ಅದರಿಂದ ಔಟ್ ಆಗೋ ಚಾನ್ಸೇ ಇಲ್ಲ. ಆ ಅರ್ಥದಲ್ಲಿ ಇರ್ತಾರೆ. ಅಲ್ಲಿ ವಿಶೇಷ ತಿಳಿಬೇಕು. ಆನಂದ ತೀರ್ಥ ಪರರಾದವರಿಗೆ ಆನಂದವನ್ನು ಕೊಡ್ತಾನೆ, ಇದು ಎರಡು ಅರ್ಥ ಇದೆ. ಮುಂದೆ ಆನಂದ ಕೊಡ್ತಾನೆ ಬೇರೆ, ಇಲ್ಲೇ ಭಾರಿ ಆನಂದ. ಓದ್ತಿರ್ಬೇಕಾದ್ರೆ ಏನಾಗುತ್ತೆ ಅವರಿಗೆ ಭಾರಿ ಆನಂದ. ರ್ಯಾಂಕ್ ಬಂದವನಿಗೆ ರ್ಯಾಂಕ್ ಬಂದಿದ್ದೊಂದು ಖುಷಿ ಆದ್ರೆ, ವಿಷಯ ಅರ್ಥ ಆಗಿದ್ದೆ ಭಾರಿ ಖುಷಿ. ಅದು ಎಷ್ಟೋ ಸರ್ತಿ ಬಾರಿಸಿ ನೋಡೋದಿಲ್ಲ ಅವ್ರು. ವಿಷಯ ಅರ್ಥ ಆಗಿದೆ, ಅದು ಅಷ್ಟು ರ್ಯಾಂಕ್ ತಗೊಂಡ್ರೆ ಯಾತಕ್ಕೋ ಬೈ ಚಾನ್ಸ್ ಬಂದ್ಬಿಟ್ಟಿದೆ, ಇವನಿಗೆ ಬಂದಿಲ್ಲ. ಆದ್ರೆ ಇವರಿಗೆ ಅಷ್ಟು ಜ್ಞಾನ ಅವನಿಗಿಲ್ಲ. ಯಾವುದೋ ಇದರಲ್ಲಿ ಲೆಕ್ಕಾಚಾರ ತಪ್ಪಿಟ್ಬಿಡು. ಯಾಕಂದ್ರೆ ಎಲ್ಲಾ ಸ್ಟೇಜಲ್ಲೂ ಸರಿಯಾಗಬೇಕಂತ ನಿಯಮ ಇಲ್ಲ. ಫಸ್ಟ್ ರ್ಯಾಂಕ್ ಬಂದವನು ಆಗಲೇಬೇಕಂತ ನಿಯಮ ಇಲ್ಲ. ಆಗಿರ್ಬೋದು, ನಿಯಮ ಇಲ್ಲ. ಅದು ಅರ್ಥ ಆದವನಿಗೆ ಮಾತ್ರ ಆನಂದ ಆಗೇ ಆಗುತ್ತೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಆನಂದ ತೀರ್ಥ ಮುನಿನ ಅದ್ ಹೇಳ್ತಾರಲ್ಲ, ಆತ್ಮೀಯ ಓಡೋಗ್ಬಿಟ್ಟು ಹಾಗೆ ಸ್ನಾನ ಮಾಡ್ತಿದ್ದವನು ಹಾಗೆ ಓಡೋಗ್ಬಿಟ್ಟ ಅಂತ ಹೇಳ್ತಾರಲ್ಲ, ಹೊಸ ವಿಷಯ ಆ ಥರ ಅಷ್ಟು ಖುಷಿಯಾಗ್ಬಿಡ್ತಾರೆ. ಅದಕ್ಕೆ ಬಿಡಿಸ್ತತ್ವ ತಂದಿದ್ದ ಹಾಗೆ ಆ ಅರ್ಥದ ಯೋಚನೆ ಮಾಡಿದ್ರೆ ಅಷ್ಟು ಖುಷಿ ಆಗ್ತದೆ. ನಗುವರೋ ರೋಜಿಸುವರೋ ನಾಟ್ಯವಾಡೋರು ಆ ಅರ್ಥನೇ ಬಂದಿರೋ ಪದ ಅಂತ ಪರಾನಂದವನ್ನು. ಇದರಿಂದ ನಮ್ಗೆ ತುಂಬಾ ಜನ ಏನ್ ಮಿಸ್ ಮಾಡ್ತೇವೆ, ಆಚಾರ ಶಾಸ್ತ್ರ ಓದಿ ಸ್ಕೋಪ್ ಇಲ್ಲ. ಆಯ್ತು, ಓದ್ಬೇಕಾದ್ರೆ ಆನಂದ ಆಗುತ್ತೆ, ಅದು ಅರ್ಥ ಆಗ್ಬೇಕಲ್ಲ. ಅರ್ಥ ಆಯ್ತಾ? ಓದ್ತಾ ಇದ್ದಾರೆ ಎಷ್ಟು ಆನಂದ ಆಗುತ್ತೆ ಅಂತ ಹೇಳಿದ್ರೆ ಬೇರೆ ಯಾವನೂ ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ ಅದಕ್ಕೆ ಆತ ಏನ್ ಮಾಡಿದೆ, ಜನಕರಾಜ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚ. ಮಿಥಿಲಾ ಪಟ್ಟು ಬೆಂಕಿ ಬಿಟ್ಟರೆ ಯೋಚನೆ ಮಾಡೋದಿಲ್ಲ, ಇದು ಮುಗಿಬೇಕು. ಇಷ್ಟರ ಮಟ್ಟಿಗೆ ಇವೆಲ್ಲ ನೋಡ್ರಿ ಬಂತಲ್ಲ, ಲಾಕೌಟ್ ಮಾಡಿದಾಗ ಕೆಲವರು ಕುಡಿಲಕ್ಕೆ ಸಾಧ್ಯ ಆಗದೆ ಏನೋ ಕೂಡ ಸತ್ತೋಗ್ಬಿಟ್ರು. ಯಾಕಂದ್ರೆ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ, ಅದು ಅಡಿಕ್ಟ್ ಆಗಿದೆ. ಅದಕ್ಕೆ ಯಾವ್ಯಾವ್ದು ಅಡಿಕ್ಟ್ ಆದ್ರೆ ಅವನು ಬಂಧನ. ಶಾಸ್ತ್ರಕ್ಕೆ ಅಡಿಕ್ಟ್ ಆದ್ರೆ ಅದು ಅಡಿಕ್ಟ್ ಆಗ್ಲೇಬೇಕು. ಕೊಟ್ಟಿನ ಮೇಲೆ ಭಾರಿ ಕೆಟ್ಟವನು ಅಡಿಕ್ಟ್ ಆಗ್ತಾನೆ, ಭಾರಿ ಒಳ್ಳೆಯವರು ಅಡಿಕ್ಟ್ ಆಗ್ತಾನೆ. ಭಾರಿ ಒಳ್ಳೇದಕ್ಕೆ ಅಡಿಕ್ಟ್ ಆದ್ರೆ ಕೆಟ್ಟದಕ್ಕೆ ಅಡಿಕ್ಟ್ ಆಗ್ತಾನೆ. ಆದ್ದರಿಂದ ಆ ರೀತಿ ಇದ್ದವ್ರು ಮಾತ್ರ ಪರ ಅಂದ್ರೆ ಅಡಿಕ್ಟ್ ಆದವರು ಅಂತ. ಆನಂದ ತೀರ್ಥ ಅಡಿಕ್ಟ್ ಆದವರು ಭಾರಿ ಆನಂದವನ್ನು ಅಂತಾರೆ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಆದ್ದರಿಂದ ಯಾವಾಗಲೂ ಶಾಸ್ತ್ರದಲ್ಲಿ ಅದು ಒಂದ್ಸರ್ತಿ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಅಂದ್ರೆ ಬಿಡ್ಲಕ್ಕಾಗಲ್ಲ. ನೀವು ಟಿವಿ ನೋಡ್ತಿರ್ತೀರಿ, ಅರ್ಥ ಆಗೋ ಭಾಷೆ ಬಂದು ನೋಡ್ತಾ ಇರ್ತೀರಿ. ಅರ್ಥ ಆಗಿದ್ರೆ ಸ್ಕಿಪ್ ಆಗ್ತಾ ಹೋಗ್ತಾನೆ. ಅರ್ಥ ಆಗೋದಿಲ್ಲ, ಅವ್ನು ಏನ್ ಹೇಳಿದ್ರು ಗೊತ್ತಾಗಲ್ಲ. ಅರ್ಥ ಆಗ್ಬೇಕು, ಅದು ನಮಗೆ ದೃಷ್ಟ ಅಂತ. ಆಕ್ಚುಲಿ ಎಷ್ಟೇ ಇದ್ದಿದ್ರು ಕೂಡ ಅರ್ಥ ಆದ್ರೆ ಆಗ ಆನಂದ, ಬರೀ ನೋಡಿದ್ರೆ ಆಗೋದಿಲ್ಲ, ಅರ್ಥ ಆಗ್ಬೇಕು. ಅದರಲ್ಲಿ ನಮಗೆ ಅಕಸ್ಮಾತ್ ನಿಮಗೆ ವಿಡಿಯೋ ಫೇಲ್ ಆದ್ರೂ ಪರವಾಗಿಲ್ಲ, ಆಡಿಯೋ ಫೇಲ್ ಆಗಬಾರ್ದು. ರೇಡಿಯೋ ಆಡಿಯೋ ತಾರೆ ಪೂರ್ತಿಯಾಗಿ, ಆಡಿಯೋ ಫೇಲ್ ಆಗ್ಬೋದು. ಬರೀ ವಿಡಿಯೋ ಹಾಕ್ಬಿಟ್ರೆ ಯಾರು ನೋಡ್ತಾರೆ? ರೇಡಿಯೋ ಬರೆಯೋ ವಿಡಿಯೋ ಅಂತ ಬರೋದಿಲ್ಲ. ವಿಡಿಯೋ ಅಂತ ಎಲ್ಲಿ ಹೇಳ್ತಾರೆ, ಏನಾಗಿದೆ ಅಲ್ಲಿ? ಆದ್ರೆ ಆಡಿಯೋದಲ್ಲಿ ವಿಡಿಯೋ ಇನ್ಕ್ಲೂಡ್ ಆಗಿಲ್ಲ, ಬಟ್ ಸ್ಟಿಲ್ ಏನದ ಆನಂದ ಕೊಡು. ಆದಷ್ಟು ಎಲ್ಲಿ ಆಡಿಯೋ ಭಾರಿ ಮುಖ್ಯ. ಹೌದು, ಅದಕ್ಕೆ ರೇಡಿಯೋ ಇತ್ತಲ್ಲ, ರೇಡಿಯೋ ಆಡಿಯೋ ತಾನೆ, ಒಂದು ಕಾಮೆಂಟ್ರಿ ಕೂಡ ಆಡಿಯೋನೆ.
ಈಗೆಲ್ಲ ಬದಲಾಯ್ತವ. ಆ ಗೊತ್ತಾಗ್ಲಿಲ್ಲ. ಆನಂದ ಆನಂದ ಅವತ್ತು ಅನುಭವಿಸಿದ್ದ, ಯಾವ್ದು ಅಬ್ಸ್ಟ್ರಾಕ್ಟ್ ಆಗ ಚಾನ್ಸೇ ಇಲ್ಲ. ಸುಖ ಅಂಬುದು ಪ್ರತಿಯೊಬ್ಬರಿಗೂ ಕೂಡ ಏನಾಗುತ್ತೆ, ಅದು ಸುಖ ದುಃಖ ಎರಡು ಅರ್ಥನೇ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ ಸುಖ ದುಃಖ. ಅಂದ್ರೆ ಸರಿ ಏನ ಸರಿ ಅಲ್ಲ ಅಲ್ಲ ಸಾಲದದು. ಮತ್ತೆ ಸ್ವಲ್ಪತ್ತು ಹೋಗ್ಬಿಡುತ್ತಲ್ಲ, ಎದ್ದು ಬಿಟ್ರಿ ಹೋಯ್ತು ಆ ಕಡೆಗೆ, ನೋಡ್ತಾ ಕೂತು ಎದ್ದು ಬಿಟ್ರಿ ಹೋಯ್ತು. ಅಂದ್ರೆ ಅಲ್ಲ, ಇರ್ಬೇಕು, ಹಾಗೆ ಬಿಡಿಬೇಕದು. ಅದು ನಿತ್ಯಾನಂದ, ಇನ್ನು ಹೇಳಿದ್ರೆ ನಿತ್ಯಾನಂದ ಪೂರ್ಣಾನಂದ ಎರಡು ಸೇರ್ಬೇಕು. ಆನಂದ ಇದು ಈ ಸಂಸಾರದ ಆನಂದನೇ ಅಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಅದು ಹೇಳ್ತೀನಿ ಕೇಳಿ, ಆನಂದನೇ ಅಲ್ಲ ಇದು. ಹೇಳ್ತೇನೆ ನಿಮ್ ಮುಖ್ಯ ಉದ್ದೇಶಕ್ಕೆ ಹೋಗಿದ್ದೀರಿ, ಯಾವ್ದೇ ಕೆಲಸ ಕೆಳಗೊಬ್ಬ ಹೋಗಿದ್ದೀರಿ, ಕೊಡೋ ರೈಟ್ ಇದೆ ಅವ್ನಿಗೆ. ಅವ್ನಿಗೆ ಕೆಲಸ ಕೊಡ್ಲಿಲ್ಲ, ಫಸ್ಟ್ ಕ್ಲಾಸ್ ಊಟ ಹಾಕಿ ಕಳಿಸ್ದೆ. ಹೊಟ್ಟೆ ತುಂಬ ಊಟ ಹಾಕಿದ್ರೆ ಹೊಸ ಊಟನೇ ಅದು. ಅದು ಕೆಲಸದ ಆನಂದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ. ಅವನೇನು ಹಾಕ್ಲಿಲ್ಲ, ವಯಸ್ಸದ್ದು ಸೈನ್ ಮಾಡಿ ಕೊಟ್ಟು ಓದೋಯ್ತಲ್ಲಿ. ಅವ್ನು ಊಟಕ್ಕೆ ಕರೆದು ಹೇಳೋದು ಬಸ್ಸಿಲ್ಲಿ ಅವನಿಗೆ, ಯಾಕೆ ಓಡ್ಬೇಕು ಬೇಗ ಅವನು. ಆ ಊಟ ಹಿಡಿಸೋದಿಲ್ಲ ಅವನಿಗೆ, ಏನ್ ಬೇಕು ಅವನಿಗೆ. ಅವನೇನು ಅವ್ರು ಕೊಟ್ಟಿದ್ದಾರೆ, ಅವ್ನ ಮಾತು ಮೀರಬಾರದು ಅಂತ ಕೊಡ್ತಾನೆ ಹೊರತು ಬೇರೆ ಇಲ್ಲ ಅವನಿಗೆ. ಆ ಕಡೆ ಗಮನ ಇದೆ. ಎಷ್ಟು ಏನೇ ಬಡಿಸಿದ್ರು ಲೆಕ್ಕ ಇಲ್ಲ ಅವನಿಗೆ ಆ ಕಡೆ. ಅದು ಆನಂದ. ಇದಕ್ಕೆ ಕಂಪೇರ್ ಆದ ಆನಂದ ಅದು ಫುಲ್ ಅಲ್ಲ, ಮತ್ತೆ ಕಂಪ್ಯಾರಿಟಿವ್ಲಿ ಆನಂದ. ಇದು ಪ್ರೇಯಸ್ಸು, ಅದು ಶ್ರೇಯಸ್ಸು. ಪ್ರೇಯಸ್ಸಿನ ಆನಂದ ಟೆಂಪರರಿ, ಇದು ಶ್ರೇಯಸ್ಸಿನ ಆನಂದ. ಅದ್ರ ಅನುಭವ ಬರೋದು ಬೇರೆ ಕಾಲಕ್ಕೆ ಬರೋದೇ ಇಲ್ಲ. ಜ್ಞಾನ ಕಾರ್ಯ ಮಾಡಿದಾಗ ಮಾತ್ರ ಅದು ಆನಂದ. ಜ್ಞಾನ ಕಾರ್ಯ ಮಾಡಿದಾಗ ಏನು ಉಂಟಾಗುತ್ತೆ ಅದು ಮಾತ್ರ ಆನಂದ, ಹೊರತು ಬಿಡುತ್ತೆ ಯಾವುದೋ ಆನಂದ ಅಲ್ಲ. ಅವೆಲ್ಲ ಏನೋ ಪ್ರೇಯಸ್ ಅನಿತ್ಯ. ಅರ್ಥ ಆಯ್ತಾ ಈಗ? ಪ್ರೇಯಸ್ ಇದು ಆನಂದ ಅಲ್ಲ. ಅರ್ಥ ಆಯ್ತಾ? ನಿಜವಾದ ಆನಂದಕ್ಕೆ ಇದಿಲ್ಲ, ಅಪೂರ್ಣತೆ ಇಲ್ಲ ಮತ್ತು ಅನಿತ್ಯತೆ ಇಲ್ಲ. ನಾವು ದೃಷ್ಟಾಂತ ಅಲ್ಲ, ನಮ್ಮ ಅನುಭವ. ಅದು ದೃಷ್ಟಾಂತ ಅಲ್ಲ, ಅನುಭವ. ನೀವು ಏನೋ ಹೊಡಿಯೋನೇ ಒಟ್ಟು ಮಾಡ್ತೀರಿ, ಸ್ವೀಟ್ ತಂತ ಬಿಟ್ಬಿಡ್ತೀರಿ ಆ ಕಡೆಗೆ. ಯಾಕೆ, ಏನಿದೆ ಅದರಲ್ಲಿ ಡಿಫ್ರೆನ್ಸ್? ಅದ ನಿಮಗೆ ಅನುಭವ ಬರ್ಬೇಕು. ಅದು ಆನಂದ ಎಕ್ಸ್ಪ್ಲೇನ್ ಮಾಡೋ ಪರ ಅಲ್ಲ. ಹಾ ಹೌದು ಹೌದು. ಅದು ಕ್ವಾಂಟಿಟಿ ಹಾಲು ಉಕ್ಕುತ್ತಲ್ಲ ಹಾಕಿ, ಹಾಲು ಉಕ್ಕುತ್ತೆ ಹಾಕಿ. ಅದು ಆನಂದ. ಹಾಲು ಅಷ್ಟೇ ಇದೆ, ಕ್ವಾಂಟಿಟಿ ಚೇಂಜ್ ಆಗಿಲ್ಲ. ಬಟ್ ಇದು ಬಂದಾಗ ಏನಾಯ್ತದೆ ಈಗ, ಉಕ್ಕೋದು ಇಡೀ ಪಾತ್ರೆ ಆವರಿಸ್ಬಿಡುತ್ತೆ. ಅದು ಫುಲ್ ಉಕ್ಕಿದಾಗ ಸ್ವಲ್ಪ ಉಕ್ಕಿದ್ರಲ್ಲ, ಬರೀ ನೀರಿರುತ್ತೆ, ಎಷ್ಟು ಮುಕ್ಕದಿಲ್ಲ ನೀರು. ಎಷ್ಟೇನ ಇನ್ನು ಕಡಿಮೆ ಆಗ್ತಾ ಬರುತ್ತೆ. ಇದು ಹಾಗಲ್ಲ, ಬೇರೆ ಬರುತ್ತೆ. ಅದು ಉನ್ನಾಹ. ಆಕ್ಚುಲಿ ಅದು ಎಕ್ಸಾಂಪಲ್ ಅಷ್ಟೇ, ಗೊತ್ತಾಯ್ತು? ಎಕ್ಸಾಂಪಲ್ ಅಷ್ಟೇ ಹೊರತು ಸ್ಟಿಲ್ ಏನದು. ಇವತ್ತು ಬರೀ ಅನ್ನ ಫುಲ್ ಊಟ ಮಾಡಿದಿರಿ, ಸಮಸ್ಯೆನೇ ಇಲ್ಲ. ಅದು ಸ್ವೀಟ್ ಹಾಕ್ತಾ ಬಂದಾಗ ಏನಾಯ್ತು, ಈಗ ಫುಲ್ ಊಟ ಮಾಡಿದ್ದು ಸ್ವೀಟ್ ತಂದು ಜಾಗ ಶುರು ಮಾಡ್ತಾನೆ. ಇನ್ಯಾವುದಕ್ಕೂ ಜಾಗ ಇಲ್ಲ. ಸ್ವೀಟ್ ಬಂದಷ್ಟು ಏನ್ ಮಾಡ್ತಾನೆ, ಸಾಕಾಯ್ತು ಇನ್ನೊಂದು ಸ್ವೀಟ್ ತರ್ತಾನೆ, ಅದು ಜಾಗ ಶುರು. ಅದು ವಿಶೇಷ. ಅಂದ್ರೆ ಅದು ಆ ಸ್ವೀಟ್ ಎಲ್ಲ ಏನದು ಉನ್ನಾಹಕ್ಕಷ್ಟೇ. ಅದು ಹೊಟ್ಟೆ ತುಂಬಲಕ್ಕಲ್ಲ. ಅದು ಆ ವಿಶೇಷ ಆನಂದ. ಮುಕ್ತರಿಗೆ ಆನಂದ ಇದೆ, ಕೇಳಿ ಸಿಗುತ್ತೆ. ಅರ್ಥ ಏನದಕ್ಕಾಗಿದ್ರೆ, ಆನಂದ ಕೇಳಿ ಸಿಗೋದಾದ್ರೆ ಆನಂದ ಅಪೂರ್ಣ ಅಂತ ಆಗೋದಿಲ್ಲ ಅಲ್ಲ. ಹೊಟ್ಟೆ ತುಂಬಿದ್ರು ಕೂಡ ಹೇಗೆ ವಿಶೇಷತೆ ಆನಂದ ಕೊಡುತ್ತೋ ಅದು ಆನಂದದ ವಿಶೇಷತೆ. ಅರ್ಥಾತ್ ಆನಂದದ ವಿಶೇಷತೆ. ಬಿಸಿ ಇದೆ, ಇನ್ನು ಚೆನ್ನಾಗಿ ಬಿಸಿ ಇದೆ, ಆಪ್ಟಿಮಮ್ ಆಗಿದೆ, ಅದು ಸರಿ. ಕೆಲವು ಪದಾರ್ಥ ತಣ್ಣಗಾಗ್ಬೇಕು, ಪೂರ್ತಿ ತಣ್ಣಗಾಗಿಲ್ಲ. ಬಿಸಿ ಆಗ್ಬೇಕು, ಪೂರ್ತಿ ಬಿಸಿ ಆಗಿಲ್ಲ. ಪೂರ್ತಿ ಅನ್ನೋ ಪದ ನಮ್ಮ ಜೊತೆಗೆ ಇರುತ್ತೆ ಯಾವಾಗ ಕೂಡ. ಅದು ಪೂರ್ಣಾನಂದ. ಆನಂದನ ಹೌದು, ಪೂರ್ಣಾನಂದ. ಅತಿ ಹೆಚ್ಚು ಬೇಕನ್ಸು ಆನಂದ, ಅತಿ ಹೆಚ್ಚು ಬೇಕನ್ನಿಸ್ಬೇಕು. ಅದಾಗದೆ ಹೋದ್ರೆ ರುಚಿ ಇಲ್ಲ ಪದಾರ್ಥಕ್ಕೆ. ಸಿಕ್ಕಾಬಟ್ಟಿ ಬರೆಸ್ತಾರೆ, ಏನೋ ಇದೆ, ಏನೋ ಹಾಕಿದ್ದಾರೆ, ಬಟ್ ರುಚಿನೇ ಇಲ್ಲ. ಏನಾಗುತ್ತದ? ಆನಂದ ಕೊಡೋದಿಲ್ಲ. ಮುಕ್ತಿಯಲ್ಲಿ ಎಲ್ಲದು ಎಕ್ಸೆಪ್ಷನ್ ತೆಗಿಲೇ ಬರೋದು 100%. ಒಂದು ನಿಯಮ ಫೇಲ್ ಆಗಿಬಿಡುತ್ತೆ. ಯಾವುದೇ ನಮ್ಮ ಸುಖದ ಜೊತೆಗೆ ದುಃಖ ಬಿಸಾರ ಆನಂದ ಅಲ್ಲ ಅದು. ನಮ್ಮೆಲ್ಲ ಸಂಸಾರದಲ್ಲಿ ಎಂಥದ್ದು ಬರುತ್ತದು ಸೈಡ್ ಎಫೆಕ್ಟ್. ದುಃಖದ ಸೈಡ್ ಎಫೆಕ್ಟ್ ಇಲ್ಲದೆ ಎಂಥ ಆನಂದನೂ ಸಿಗೋದಿಲ್ಲ. ಏನೇ ಕೊಡ್ರಿ ಯಾಕೆ ಒಯ್ಯೋದು ಶುರುವಾಗತ್ತೆ. ಆಮೇಲೆ ಮತ್ತೆ ಯಾಕೆ ಇಡೋದು, ಅದ್ರ ಏನ್ ನೋಡೋದು, ಅದ್ರ ಅದೇ ಯೋಚನೆ ಕಾಲ ಕಳೀತ. ಅಂದ್ರೆ ಆನಂದ ದುಃಖ ಕಟ್ಕೊಂಡೇ ಆನಂದಕ್ಕೆ ಏನಿಲ್ಲ, ದುಃಖ ಇಲ್ಲ. ಸುಖಕ್ಕೆ ದುಃಖ ಇದೆ, ಆನಂದಕ್ಕೆ ದುಃಖ ಅನ್ನೋ ಪದ ಇಲ್ಲ. ಅದಿರೋದು ಮುಕ್ತಿಯಲ್ಲಿ ಮಾತ್ರ. ಈ ಸಂಸಾರದ ಅನುಭವ ಬರೋದು ನಮಗೆ
ಪೂರ್ತಿ ಬರೋದಿಲ್ಲ. ನಿದ್ರಾವಸ್ಥೆಯಲ್ಲಿ ಬರುತ್ತಲ್ಲ ಅದ್ರ ಕಂಪೇರ್ ಮಾಡ್ತಾರೆ. ಗೊತ್ತಾಯ್ತಾ? ಯಥಸುಪ್ತಿಗತೋಪಿ ಹರಿ ಸುಖವಾನ್ ಅಂತ ಹೇಳ್ತಾರೆ. ನಿದ್ರೆ ಆನಂದ ಇದೆಯಲ್ಲ, ಆ ಆನಂದ ಕಂಪೇರ್ ಮಾಡ್ಬೋದು ಅಷ್ಟೇ. ಬಟ್ ಅಲ್ಲಿ ಎಚ್ಚರ ಇಲ್ಲ. ಇಲ್ಲಿ ಸಿಮಿಲಾರಿಟಿ, ನಿದ್ರಾ ಸಿಗೋದು ಆನಂದ. ಅದಕ್ಕೇನೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತೈ. ನಿತ್ಯದಲ್ಲೂ ಸಿಗೋ ಮುಕ್ತಿ ನಿದ್ರೆ ಮಾಡೋದಕ್ಕೊಂದು ದೇವರು ನಿತ್ಯ ಜ್ಞಾಪಕ ಕೊಡ್ತಾಳ. ಎಲ್ಲಾ ಹೊರಗಿನ ಸುಖಕ್ಕಿಂತ ನಿದ್ರೆಯ ಸುಖ ಜಾಸ್ತಿ ಆಯ್ತು ಇಲ್ಲ ನನಗೀಗ. ಅದು ಮೋಕ್ಷಕ್ಕೆ ಸ್ವಲ್ಪ ಇದು ಸಿಮಿಲಾರಿಟಿ. ಗೊತ್ತಾಯ್ತಾ? ನೀವು ಸೂರ್ಯನಿಗೆ ಒಂದು ಮೇಣದ ಬತ್ತಿ ಬೆಳಕು ತೋರಿಸೋ ಅರ್ಥ ಆಗುತ್ತೆ. ಬಟ್ ಅದು ಆನಂದ ಟೋಟಲಿ ಡಿಫರೆಂಟ್. ಬಟ್ ಮಿಡುಕ್ಕೆಲ್ಲ ಮಿಂಚು ಹುಡುಗಿಂತ ಭಾರಿ ವಾಸಿ. ಮಿಡುಕುಳಿನ ಆನಂದಕ್ಕಿಂತ ಮೇಣದ ಬತ್ತಿ ಮಚ್ಚಿ ಬೆಟ್ಟರು, ಹೌದಲ್ಲ? ಆ ಥರ ಮೇಣದ ಬತ್ತಿಯಲ್ಲಿ ಆಕ್ಚುಲಿ ಮಿಂಚುಳದಲ್ಲಿ ಬೆಳಕೆ ಅಲ್ಲ ಅದು. ಅರ್ಥ ಆಯ್ತಾ? ಮೋಸ ಆಕ್ಚುಲಿ. ಹೊಡೆಯುತ್ತೆ, ದಾರಿ ಕೂಡ ಅಲ್ಲಿ ಬಿದ್ದ ಅಂತಾನೆ ಅರ್ಥ. ಬೆಳಕು ಏನು ಗೈಡ್ ಮಾಡಲ್ಲ. ಸೊ ಮೇಣದ ಬತ್ತಿ ಮಚ್ಚಿ ಬೆಟ್ಟರು. ಅದಕ್ಕೆ ಇದೆಲ್ಲ ಬರುತ್ತಲ್ಲ, ಸಿಮೆಂಟ್ ಇದ್ರಲ್ಲಿ ಲಾಂದ್ರಾಗಿಂದ ಬರ್ತಿತ್ತು, ಅದು ಇನ್ನೂ ವಾಸಿ. ಪೆಟ್ರೋಮ್ಯಾಕ್ಸ್ ಇನ್ನೂ ಜೋರಾಗಿ. ಸ್ಟಿಲ್ ಅದೇನಲ್ಲ, ಕರೆಂಟ್ ಅಲ್ಲ. ಪೆಟ್ರೋಮ್ಯಾಕ್ಸ್ ಕರೆಂಟ್ ಅಲ್ಲ. ಬಟ್ ಅದು ಈಗ ಅದು ಹೋಗೇ ಬಿಡ್ತು ಅಂತ ಕಾಣುತ್ತೆ. ಇದಲ್ಲ ಬಂದ ಇಲ್ಲೇ ಯಾರು ನೋಡಿದಾರೆ ಪೆಟ್ರೋಮ್ಯಾಕ್ಸ್? ನೋಡಿದ್ದೀರಾ? ಯಾವುದು ಭಾರಿ ಇದು ದೊಡ್ಡ ಸಮಾರಂಭಗಳಿಗೆ, ಉತ್ಸವಗಳಿಲ್ಲ. ಅದೇ ಇವೆಲ್ಲ ಮದುವೆ ದೊಡ್ಡ ಹತ್ಕೊಂಡು ಹೋಗ್ತದೆ. ಈಗ ಅದೆಲ್ಲ ಹೊರಟಾಯ್ತು ಅದು. ಬಟ್ ಆ ಬೈಟ್ ಕೂಡ ಲೈಟೇ ಇದಲ್ಲ. ಬಟ್ ಇದಕ್ಕೆ ಕಂಪೇರ್ ಮಾಡಕ್ ಬರೋದಿಲ್ಲ. ಮೇಲಕ್ಕೆ ಹೋಗ್ತಾ 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 ಅದೇ ಬಂದಿದ್ದು. ಅದಕ್ಕಿಂತ ಯಾವ್ದು ದೊಡ್ಡದು, ಇದಕ್ಕಿಂತ ಯಾವ್ದು ಕೇಳ್ತಾ ಹೋಗ್ತಾರಲ್ಲ. ಇನ್ನು ಸ್ಟಾಪ್ ಮಾಡೋ ಕೊನೆ ದೇವರಿಗಿಂತ ಹೆಚ್ಚು ಕೇಳಬೇಡ ಅಂತ ಹೇಳೋರು. ಹಾಗೆ ಅಲ್ಟಿಮೇಟ್. ಅದನ್ನ ನಾವು ಇವತ್ತು ಯೋಚನೆ ಮಾಡ್ತಾ ಇಲ್ಲ. ಆದ್ರಿಂದ ನಮಗೆ ಏನ್ ಸಿಕ್ಕರೂ ಆನಂದ ಅಂತ ತಿಳ್ಕೊಂಡ್ಬಿಟ್ಟು ತಪ್ಪದು. ಯಾವ ಬಿಟ್ಟು ಹೋಗುತ್ತಾ ಓದಿ ಜ್ಞಾನ ಬಿಟ್ಟು ಹೋಗಲ್ಲ ನಮ್ಮನ್ನ. ಯಾವಾಗಲೂ ಉಳ್ಕೊಳ್ಳುತ್ತಾ ಆದ್ರೆ ಅದು ಆನಂದ. ಉಳಿದ್ ಬಿಟ್ಟು ಹೋಗ್ಬಿಡೋದು. ಆನಂದ ಆಭಾಸ ಹೊರತು ಆನಂದ ಅಲ್ಲ. ಸಾಕ್ಷಿಯಿಂದ ಗ್ರಹಣ ಆಗತ್ತೆ. ಆದ್ರೆ ತೋರ್ಸಕ್ಕೆ ಯಾವ್ದು ಎಕ್ಸಾಂಪಲ್ ಇಲ್ಲ. ಅದೇ ಜ್ಞಾನದ ಆನಂದ ಮಾತ್ರ ಜ್ಞಾನ ಹೇಳಕ್ ಬರೋದು. ಯಾವ ಕಂಪೇರ್ ಮಾಡಿದ್ರು ಅದಲ್ಲ. ಅದಕ್ಕೆ ಅತ ಏನ್ ಕೊಡ್ತೀನೋ ಬೇಡ ಅಂದ್ಬಿಡ್ತಾರೆ ನಚಿಕೇತ. ಅದು ಆಯುಷ್ಯ ಕೊಟ್ಟೋನ್ ಬೇಕಿಲ್ಲ ಅಂತ. ಏನ್ ಕೊಟ್ಟೋ ನನಗೆ ಬೇಡ. ಯಾಕೆ ಅದು ದುಃಖದ ಜೊತೆ ಸೇರ್ಕೊಂಡಿದೆ. ದುಃಖದ ಜೊತೆ ಸೇರ್ಕೊಂಡು ನನಗೆ ಬೇಕಾಗಿಲ್ಲ. ಎಲ್ಲ ಇದು ಚೂರು ಮೈಲಿಗೆ ಆಗಿದೆ ಅಂದ್ರೆ ಹಾಗೋ ಹಾಗೆ. ಚೂರು ಮೈಲಿಗೆ ಆದ್ರೆ ಯಾತಕ್ಕೆ ಬರಲ್ಲ? ಅದು ಶುದ್ಧ ಮಡಿ ಅಲ್ಲ. ಶುದ್ಧ ಮಡಿ ಕೊಟ್ಟು ಶುದ್ಧಾನಂದವರು ಸಂವಿಧಿ ಅಲ್ಲ. ಚೋತ್ರ ಹಾಗೆ ಬರ ಶುದ್ಧಾನಂದ ಅಂತ ಕರ. ಶುದ್ಧಾನಂದ ಯಾತಕ್ಕೆ? ಸ್ವಾಭಾವಿಕ ಆನಂದ ಶುದ್ಧಾನಂದ. ಔಪಾಧಿಕವಾದದ್ದು ಅಶುದ್ಧ. ಉಪಾಧಿ ಅಂದ್ರೆ ಗಂಟು ಬಿಟ್ಬಿಡೋದು ಇರಬಾರ್ದು. ಫಲಾನಂದ ವರದ ಸುಂದರಿ ಮಂದಿರ ಗೋವಿಂದ ಒಂದೇ. ಆನಂದ ತೀರ್ಥ ಪರಾನಂದ ವರ. ಸುಂದರಿ ಮಂದಿರ ಗೋವಿಂದ ಒಂದೇ. ಸುಂದರಿಗೆ ಮಂದಿರವಾಗಿರುವ ಗೋವಿಂದ. ಜಗದಂಬಾಮಲ ಸುಂದರ ಗ್ರಹ ವಕ್ಷೋವರ ಯೋಗಿನ್ ಅದರರ್ಥ. ಸುಂದರಿ ಅಂದ್ರೆ ಮಹಾಲಕ್ಷ್ಮಿ. ಅವರಿಗೆ ಮನೆಯಾಗಿರುವ ಮಹಾಲಕ್ಷ್ಮಿ ಭಾರಿ ದೊಡ್ಡದಾಗಿ ಅರ್ಥ ಆಗ್ಬಿಟ್ಟಿದೆ. ಇವತ್ತು ಎರಡೇ ಜಗತ್ತೊಳಗೆ ಧನ ಜ್ಞಾನ ಅಷ್ಟೇ. ಧನದ ಅಲ್ಟಿಮೇಟ್ ಮಹಾಲಕ್ಷ್ಮಿ, ಜ್ಞಾನದ ಅಲ್ಟಿಮೇಟ್ ಭಗವಂತ ಅಷ್ಟೇ. ಇವತ್ತು ಎಲ್ಲರೂ ಯಾವ್ದಕ್ಕೆ ಧನ ಎಲ್ಲ ಪ್ರೇಯಸ್ಸು, ನಾರಾಯಣ ಶ್ರೇಯಸ್ಸು. ಸಿಂಪಲ್ ತಿಳ್ಕೊಂಡ್ರೆ ಎಷ್ಟೇ ಧನ ಇದ್ರು ಕೂಡ ಏನದು ಪ್ರೇಯಸ್ ಅಂತ ಆಟಿದ. ಯಾವಾಗ ಅದು ಶ್ರೇಯಸ್ಗೆ ಅಟ್ಯಾಚ್ ಆದ್ರೆ ಓಕೆ. ಶ್ರೇಯಸ್ಗೆ ಅಟ್ಯಾಚ್ ಆಗಿಬಿಟ್ರೆ ಪ್ರೇಯಸ್ಸಿಗೆ ಬೆಲೆ ಇದೆ. ಇಲ್ದ ಹೋದ್ರೆ ಇಲ್ಲ. ಅದನ್ನ ತಿಳ್ಕೊಂಡ್ಬಿಟ್ರೆ ಪ್ರೇಯಸ್ ಎಂಥ ಪ್ರೇಯಸ್ ಬೇಕು ನಮಗೆ ಅಂದ್ರೆ ಹಾಗೆ. ಟೆಕ್ಸ್ಟ್ ಬುಕ್ ಇದೆ, ಜ್ಞಾನಕ್ಕೆ ಲಿಂಕ್ ಆಗತ್ತೆ, ಅದು ಶ್ರೇಯಸ್. ಮಾರಾಟಕ್ಕೆ ತಗೊಂಡ್ರೆ ಶ್ರೇಯಸ್ ಅಲ್ಲ, ಮತ್ತೆ ಪ್ರೇಯಸ್ ಆಗೋದಕ್ಕೆ ಎರಡು ಭಾಗ ಇದೆ. ಶ್ರೇಯಸ್ ಆಗ್ಬೋದು, ಆಗದೆ ಇರ್ಬೋದು. ಶ್ರೇಯಸ್ ಮಾತ್ರ ಯಾವಾಗಲೂ ಏನದು ಶ್ರೇಯಸ್. ಅದು ಅಲ್ಟಿಮೇಟ್ ಆಗೇ ಇರ್ಬೇಕು. ಮೋಕ್ಷಕ್ಕೆ ಅದಕ್ಕೆ ಹೆಸರು ನಿಶ್ರೇಯಸ್ ಅಂತಾನೆ ಹೆಸರು. ಮೋಕ್ಷಕ್ಕೆ ನಿಶ್ರೇಯಸ್ ಅಂತಾನೆ ಕರೆಯೋದು. ಸುಂದರಿ ಮಂದಿರ ಅಂದರೆ ಧನದ ಬೆಲಕ್ಕೆ ಲಕ್ಷ್ಮೀಪತಿ ಅಷ್ಟೇ. ಧನಕ್ಕೆ ನೆಲೆ ನೀನು. ಧನ ನಾವು ಅಲ್ಟಿಮೇಟ್ ಧನನ ಅದು ಯೋಚನೆ ಮಾಡಲಿಲ್ಲ. ಅವರು ಲಕ್ಷ್ಮೀ ದೇವಿ ಧನಾಧಿಪತಿ. ಅವರಿಗಿಂತ ಮೇಲಿದ್ದಾರೆ ಅಂತ ಅವ್ರು ಒಪ್ಪಿಲ್ಲ. ಲಕ್ಷ್ಮೀಪತಿ ಅಂತ ಇದ್ದ ಮೇಲೆ ಯಾರು ಬೆಟ್ಟರ ಅದ್ರಾಗಿದ್ರೆ ಆ ಬುದ್ಧಿ ಓಡಲ್ಲಿ ನಿಂತ್ಬಿಡುತ್ತೆ. ಲಕ್ಷ್ಮಿಯವರಿಗೂ ಓಡುತ್ತೆ, ಆಮೇಲೆ ಸ್ಟಾಪ್ ಆಗ್ಬಿಡುತ್ತೆ. ಯಾಕಂದ್ರೆ ಬಂದು ಕಾಮನ್ ಸೆನ್ಸ್ ಇರ್ಬೇಕಾಗಿತ್ತು. ಏನದು ಮಹಾಲಕ್ಷ್ಮಿ ಕೂಡ ಏನಲ್ಲ, ಲಕ್ಷ್ಮೀಪತಿ ಅನ್ನೋ ಪದ ಇದ್ದ ಮೇಲೆ ಅಲ್ಟಿಮೇಟ್ ಅಲ್ಲ ಅಂತ ಆಯ್ತು. ಲಕ್ಷ್ಮೀಪತಿ ಅಂತ ಕರೆದ ಮೇಲೆ ಏನಲ್ಲ, ಚೀಫ್ ಅಲ್ಲ ಅವರು. ಸೊ ಆನಂದ ಆದ್ಮೇಲೆ ಧನ ಆಮೇಲೆ ಚೀಫ್ ಅಲ್ಲೇ ಅಲ್ಲ, ಏನದು ಸೆಕೆಂಡರಿ. ಅರ್ಥ ಆಯ್ತಾ? ಆನಂದ ಸುಂದರಿ ಮಂದಿರ ಗೋವಿಂದ ಒಂದೇ. ಆನಂದ ತೀರ್ಥ ಪರಾನಂದ ವರದ. ನೋಡೋದು ಸಿಂಪಲ್ ಆಗಿ ಕಾಣಿಸುತ್ತೆ, ಬಿಡಿಸ್ಕೊಂಡು ದೊಡ್ಡ ತತ್ವ ಹೇಳ್ತಾ ಹೋಗ್ತಾರೆ. ಆನಂದಕ್ಕೂ ನೆಲೆಯಾದವನು ನೀವು. ಮಹಾಭಟ್ ನೀವು ಲಕ್ಷ್ಮಿ ನೆಲೆಯಾದವನು ಅಂತ ಹೇಳಿದಾಗ ಅದೇ ಧನದಿಂದ ಸಂತೋಷ ಕೆಲವರಿಗೆ ಲೋಕದ ಸಂತೋಷ ಒಂದು ಉಪಯೋಗ ಇದೆ.
ಇವತ್ತು ನೋಡಿ ಕೋಟಿ ಕೊಟ್ಟು ಡೊನೇಷನ್ ಕೊಟ್ಟು ಮೆಡಿಕಲ್ ಸೇರ್ತಾರೆ, ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು. ನಮಗೇನು ಅನ್ಸುತ್ತೆ, ದಡ್ಡ ಎಫ್ ಡಿ ಇಟ್ಕೊಂಡು ಸುಖವಾಗಿರ್ಬೋದಾಗಿತ್ತಲ್ಲ, ಹೌದಾ? ಎಫ್ ಡಿ ಇಟ್ಕೊಂಡು ಸುಖವಾಗಿರ್ಬೋದು ಸುತ್ತೆ, ಆದ್ರೆ ಸುಖ ಅಲ್ಲೇ ಅಲ್ಲ. ಎಫ್ ಡಿ ಏನಾಗ್ಬಿಡುತ್ತೆ, ಕಡೆಗೆ ಬರ್ತಾ ಅದು ಬಡ್ಡಿ ಲೆಕ್ಕಕ್ಕೆ ಬರೋದು ಹಾಗಾಗ್ಬಿಡುತ್ತೆ. ಇನ್ನು ಎಷ್ಟು ಪರ್ಸೆಂಟ್ ಅಂದ್ರೆ ಭಾರಿ ಖುಷಿ ಪಡ್ತೀವಿ. 50 ರೂಪಾಯಿ ಬ್ಯಾಂಕ್ನಲ್ಲಿ ಇರ್ತೀವಿ, 10 ರೂಪಾಯಿ ಬ್ಯಾಂಕ್ನಲ್ಲಿ ಇರೋ ಕಾಲ ಇದೆ. ಈಗ 1000 ರೂಪಾಯಿ ಇಟ್ಟೋದ್ರೆ ತಗೊಂಡು ಏನ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಏನ್ ಬರುತ್ತೆ, ಅದು ಏನ್ ಬರುತ್ತೆ ಅದಕ್ಕೆ. ಆದ್ರಿಂದ ನಮ್ ಒಂದು ಸ್ಟೇಜ್ಗೆ ಸರಿ ಅನ್ಸುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ, ಡಿಪ್ರಿಷಿಯೇಟ್ ಆಗುತ್ತೆ. ಧನ ಡಿಪ್ರಿಷಿಯೇಟ್ ಆಗುತ್ತೆ, ಜ್ಞಾನ ಅಪ್ರಿಷಿಯೇಟ್ ಆಗುತ್ತೆ. 95 ಇಯರ್ಸ್ 99 ಇಯರ್ಸ್ ಯಾವುದೋ ಒಂದು ವಿಷಯ ಗೊತ್ತಾಗಬೇಕಾಗಿ ಅವ್ರ ಹತ್ರ ಬರ್ಬೇಕಾಗುತ್ತೆ. ಆ ರೀತಿ ಫಿಸಿಕಲ್ ಸ್ಟ್ರೆಂತ್ ಯಾವ್ದು ಕೆಲಸಕ್ಕೆ ಬರೋದಿಲ್ಲ, ದುಡ್ಡು ಅವ್ರಿಗೆ ಜಾಸ್ತಿನೇ ಇರುತ್ತೆ. ಅದು ಎಕ್ಸ್ಪರ್ಟ್ ಕಮಿಟಿ ಚೇರ್ಮನ್ ಆಗ್ಬಿಡ್ತಾನಲ್ಲ, ಅದು ವಯಸ್ಸು ಯಾವ್ದು ಕೌಂಟ್ ಆಗಲ್ಲ. ಯಾವ್ದು ಕೌಂಟ್ ಆಯ್ತಾ? ಜ್ಞಾನ, ಅದು ವೆರಿ ಇಂಪಾರ್ಟೆಂಟ್. ಅದನ್ನ ಜನ ಅರ್ಥ ಮಾಡ್ಕೊಳ್ತಾ ಹೋದಂತೆ ಅವ್ರ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಜ್ಞಾನ ಕೊಡಿ ಹಾಕ್ಬೇಕು ಇವರಿಗೆ, ಮತ್ತೆ ದುಡ್ಡಿಗೆ. ಮತ್ತೆ ಯಾವ ಕೋರ್ಸ್ ಯಾವ್ದಕ್ಕೋಸ್ಕರ ಮತ್ತೆ ದುಡ್ಡಲ್ಲಿ ಎಂಡ್ ಆಗ್ಬಿಡುತ್ತೆ, ದೇವರಲ್ಲಿ ಎಂಡ್ ಆಗೋದಿಲ್ಲ. ಜ್ಞಾನ ಮಾತ್ರ ಎಲ್ಲಿ ಎಂಡ್ ಆಗುತ್ತೆ, ಅಲ್ಲಿ ಎಂಡ್ ಆಗುತ್ತೆ. ಅದಕ್ಕೆ ಇದು ನಿಜವಾದ ಜ್ಞಾನ, ಆನಂದ ಅಂತ ವ್ಯಾಲದಿಂದಲೇ ಬರುತ್ತೆ. ಭಾರಿ ದುಡ್ಡು ಮಾಡ್ತಾನೆ, ಆ ತರ ಯೋಚನೆ ಮಾಡ್ತಾನೆ. ಭಾರಿ ದುಡ್ಡು ಮಾಡಿ ಭಾರಿ ಕೊಂಡು ಅಂತ ತಿಳ್ಕೊಂಡ್ಬಿಡ್ತಾರೆ, ಅಲ್ಲೇ ಅಲ್ಲ. ಅವ್ನ ಆರೋಗ್ಯನೇ ದುಡ್ಡು ಏನ್ ಮಾಡ್ತಾರೆ, ಬರೀ ದಿನ ಬೆಳಗಾರ 108 ಸಮಸ್ಯೆಗಳು. ಏನಂತಾರೆ, ಆರೋಗ್ಯವೇ ಭಾಗ್ಯ ಅಂತಾರೆ. ಇದು ಮನುಷ್ಯನ ಸ್ವಭಾವ. ಮತ್ತೆ ಆರೋಗ್ಯ ಕೊಟ್ಟರೆ ಮತ್ತೆ ದುಡ್ಡು ಬಂಡವಾಳ ಶುರು ಮಾಡ್ತಾರೆ. ಆ ಜ್ಞಾನಾನಂದದ ವಿಶೇಷವಾದ ಮಹಿಮೆ. ಸುಂದರಿ ಅವರ ಉಪನಿಷತ್ತು ಫಸ್ಟ್ ಸ್ಟೇಜಲ್ಲಿ ಅವೆಲ್ಲ ಕಂಪೇರ್ ಮಾಡ್ತಾ ಹೋಗುದು. ಮೊದ್ಲು ಸ್ಟಾರ್ಟಿಂಗ್ ಮಕ್ಕಳಿಗೆ ಸ್ಕೂಲು ಕಾಲೇಜ್ ಅರ್ಥನೇ ಆಗೋದಿಲ್ಲ, ಸಿಟ್ಟು ಬಂದ್ಬಿಡುತ್ತವ್ರು. ಫಸ್ಟ್ ಕ್ಲಾಸ್ ಆಡ್ಕೊಂಡಿರ್ತೀವಿ, ಯಾಕೆ ಗೋಳಾಡಿಸ್ತಾರೆ ನಮ್ಮನೆಯವರು ಅಂತ. ಅದು ಬರುತ್ತಿರ್ತಂಡೆ ಅದೆಲ್ಲ ಬೇಡ, ನಮ್ಗೆ ಆಡ್ಕೊಂಡು ಆರಾಮಾಗಿ ಬಿಡ್ತೀವಿ ಅಂತ. ಆಮೇಲೆ ಗೊತ್ತಾಗುತ್ತೆ, ಓ ಎಷ್ಟು ಒಳ್ಳೇದಾಯ್ತು ಈಗ ಅಂತ. ಆದ್ಮೇಲೆ ಗೊತ್ತಾಗುತ್ತೆ ಅವರಿಗೆ, ಕೆಟ್ಟದಾದ ಗೊತ್ತಾಗುತ್ತೆ. ಟೂ ಲೇಟ್ ಅವನಿಗೆ, ಇವನಿಗೆ ಆಗಲ್ಲ ಉಪಯೋಗ ಮಾಡಬೇಕು. ಚಂದ್ರಕ ಮಂದಿರ ನಂದಕ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಚಂದ್ರಕ ಮಂದಿರ ನಂದಕ ಒಂದೇ ಅಲ್ಲ, ಆನಂದ ಸುಂದರಿ ಮಂದಿರ ಆಯ್ತು. ಚಂದ್ರಕ ಮಂದಿರ ನಂದಕ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಸುಮ್ಮನೆ ಹೋದ್ರೆ ಏನಾಗತ್ತೆ, ಏನ್ ಚಂದ್ರಕ ಅಂದ್ರೆ ಯಾವ್ದು ಪದ? ಚಂದ್ರಿಕಾ ಅಂದ್ರೆ ಇರ್ಬೋದಾಯ್ತು, ಚಂದ್ರಕ ಹೇಗಾಗತ್ತೆ ಅಂದ್ರೆ ಚಂದ್ರ ಕ ಅಂದ್ರೆ ಬ್ರಹ್ಮವಾಯುಗಳು, ಅವರಿಗೆಲ್ಲ ಮಂದಿರ. ಚಂದ್ರ ಕಮಂದಿರ ಆನಂದ ಮಂದಿರ, ಅವರಿಗೆ ಚಂದ್ರ ಕಮಂದಿರ ಆನಂದಕ ಬಂದೆ. ಇನ್ನು ತಗೊಂಡು ಚಂದ್ರ ಕಮಂದಿರ ಅಂದ್ರೆ ಕ ಅಂದ್ರೆ ನೀರಿನ ಹಿಮಾಲಯ ದೇವತೆ ವರುಣ. ಚಂದ್ರ ವರುಣರಿಗೂ ನಂದಕ ಆನಂದ ಉಂಟು ಮಾಡುವವನೇ. ಚಂದ್ರ ಅಂದ್ರೆ ಭಾರತಿ, ಷಟ್ಪ್ರಶ್ನೆ ಹೇಳ್ತಾರೆ. ಚಂದ್ರ ಸೂರ್ಯ ಅಂತ ಹೇಳಿದ್ರೆ, ಚಂದ್ರ ಅಂದ್ರೆ ಯಾರು? ಭಾರತಿ ದೇವಿ. ಸೂರ್ಯ ಅಂದ್ರೆ ವಾಯುದೇವರು. ಅದಕ್ಕೆ ಚಂದ್ರ ಭಾರತಿ. ಕ ಅಂದ್ರೆ ವಾಯುದೇವರು. ಅವರಿಗೆ ಮಂದಿರ, ಅವರಿಗೆ ನೆಲೆಯಾಗಿದ್ದು ಆನಂದಕ, ಆನಂದ ಕೊಡುವವನೇ ನಾರಾಯಣ. ನಮಸ್ಕಾರ. ಯಾಕಂದ್ರೆ ಯಾರು ಚೀಫ್ ಅಂತ ಅರ್ಥ ಹೇಳ್ಬೇಕಾದ್ರೆ ಯಾವನು ಕ್ಲರ್ಕ್ ನೋಡಿ ಇವನ್ ಮೇಲೆ ಅಂತ ಅರ್ಥ ಆಗಲ್ಲ. ದೊಡ್ಡ ಆಫೀಸ್ ಇವ್ರ ಮೇಲೆ ಅವರಿದ್ದಾರೆ ಗೊತ್ತಾಗುತ್ತೆ. ಚಿಕ್ಕವರು ಹೇಳಿದ್ರೆ ಅದು ದೊಡ್ಡದು ಅಂತ ಅನ್ಸೋದಿಲ್ಲ. ಭಾರಿ ದೊಡ್ಡ ಪ್ರೂವ್ ಆಗಿದೆ. ಈ ಚಂದ್ರ ತಗೊಳ್ಬಾರ್ದಾಗ ಆ ಚಂದ್ರನ ತಗೊಳ್ಬೇಕು. ಈ ಚಂದ್ರ ತಗೊಂಡು ಜನಕ್ಕೆ ಅರ್ಥ ಆಗೋ ಚಂದ್ರ ಕಮಂದಿರ. ಚಂದ್ರ ಒಳಗಿರ್ತಕ್ಕಂಥ ಕ ಚಂದ್ರನಿಗೆ, ಒಳಗಿರ್ತಕ್ಕಂಥ ಕ ವಾಯುದೇವರಿಗೂ ಕೂಡ ಮಂದಿರ, ನೆಲೆಯಾದ ಮನೆ. ಚಂದ್ರಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಾರಾಯಣನೇ. ಬಟ್ ಏನ್ ಮಾಡ್ತೀಯ ನೀನು? ನಂದಕ. ಯಾವಾಗ ಆನಂದವನ್ನು ಆನಂದವನ್ನು ಉಂಟು ಮಾಡೋರು ನಂದಕ. ಅವರು ಚಂದ್ರಕ, ಈತ ನಂದಕ. ಚಂದ್ರನೊಳಗಿರ್ತಕ್ಕಂಥ ಆನಂದ ಹೊಂದಿರೋರು ಯಾರು? ವಾಯುದೇವರು. ಇವು ಎಲ್ಲರಿಗೂ ಆನಂದ ಕೊಡೋದಕ್ಕ ನಾರಾಯಣ. ಲಕ್ಷ್ಮೀದೇವಿಗೆ ಆನಂದ ಕೊಡ್ತಕ್ಕಂಥವನು ಅಂಥ ಕ ಇವರು. ಈ ಕ ಅವರು ಚಂದ್ರಕ ಮಂದಿರ ನಂದಕ ಬಂದೇ, ಆನಂದ ತೀರ್ಥ ಪರಾನಂದ ವರದ. ಚಂದ್ರ ಸುರೇಂದ್ರ ಸುವಂದಿತ ಬಂದೇ, ಆನಂದ ತೀರ್ಥ ಪರಾನಂದ ವರದ. ಚಂದ್ರ ಸುರೇಂದ್ರ ಸುವಂದಿತ ಒಂದೇ. ಚಂದ್ರ ಸುರೇಂದ್ರ ಇಂದ್ರ, ಅವರಿಂದ ಸುವಂದಿತ ಸದಾಕಾಲ. ಒಮ್ಮೊಮ್ಮೆ ಕೆಲಸ ಆಗೋವರೆಗೂ ನಮಸ್ಕಾರ ಮಾಡ್ತಿದ್ರೆ ಅದು ಔಪಾಧಿಕ, ಕೆಲಸ ಆದ್ಮೇಲೂ ಮಾಡ್ತಿದ್ರೆ ಅನ್ನೋದು ಅದು ನ್ಯಾಚುರಲ್. ಆಫೀಸ್ ಬಾಸ್ ಇದ್ದಾರೋ ಏನ್ ಮಾಡಕ್ ಬರೋದಿಲ್ಲ, ಅವ್ರು ಯಾವಾಗಲೂ ಬಾಸೆ. ಗೊತ್ತಾಯ್ತಾ? ಟ್ರಾನ್ಸ್ಫರ್ ಆಗೋದಿಲ್ಲ ಬೇರೆ. ನಿತ್ಯ ಬಾಸಿಗೆ ಏನು ಮಾಡಕ್ ಬರೋದಿಲ್ಲ. ಯಾವ್ದೋ ಪರ್ಪಸ್ ಇತ್ತು, ಇದಕ್ಕೆ ಹೋದ, BBMP ಆಫೀಸ್ಗೆ ಹೋದ, ಮುಗಿತು ಹೋಗೋದಿಲ್ಲ, ಕರೆದ್ರೂ ಹೋಗೋದಿಲ್ಲ. ಆಮೇಲೆ ಭಾರಿ ಬಿಜಿ ಇದ್ದೀನಿ ಅಂದ್ಬಿಡ್ದ. ಅದಕ್ಕೆ ಔಪಾಧಿಕ. ದೇವರಿಗೂ ನಮಗೆ ಸಂಬಂಧ ಔಪಾಧಿಕ ಅಲ್ಲ, ಏನದು
ಸ್ವಾಭಾವಿಕ ಆದ್ರೆ ಬಿಂಬ ಪ್ರತಿಬಿಂಬಗಳ ಸಂಬಂಧ ಯಾವಾಗಲೂ ಕೂಡ ಏನದು ಸ್ವಾಭಾವಿಕ ಆದ್ದರಿಂದ ಆ ಸಂಬಂಧ ಭಾರಿ ದೊಡ್ಡದು. ಆನಂದ ತೀರ್ಥ ಪರಾನಂದ ಕರೆತ ಬಂಧುಗಳು ಬಿಟ್ಕೋಬಾರದು ಅಂತ ಹೋಗ್ತಾರಲ್ಲ, ಹಾಗೆ ಎಷ್ಟೇ ಶ್ರಮ ಇದ್ರು ಕೂಡ ಏನ್ ಮಾಡ್ತಾರೆ, ನಾಳೆ ಬಾಂಧವ್ಯಕ್ಕೆ ತೊಂದರೆ ಆಗುತ್ತೆ ಹೋಗಿ ಅಂತ ಒಬ್ಬರಾರು ಹೋಗ್ಬೇಕು ಅಂತ ಹೋಗ್ತಾರೆ. ಕೆಲವಕ್ಕೆ ಅಯ್ಯೋ ಮರ್ತೋಯ್ತು ಹೋಗ್ಬಿಡಿ ಅಂದ್ಬಿಡ್ತಾರೆ. ಅವನಿಗೂ ಅಷ್ಟೇ ಇವರಿಗೂ ಅಷ್ಟೇ. ಆನಂದ ದೇವರನ್ನ ಅದಕ್ಕೆ ಹೇಳಿದ್ದು, ತರೆದು ಜೀವಿಸಬಹುದೇ ಹರಿಣಿನ್ನ ಶರಣ. ಪ್ರತಿಬಿಂಬ ಎಂದು ಬಿಂಬನ್ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ದೇವರು ಬಿಟ್ಟರೆ ಸಾಧ್ಯವೇ ಇಲ್ಲ. ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರ ಸುವಂದಿತ ಒಂದೇ. ಮತ್ತೆ ಮೇಲೂ ಕೂಡ ಇಂದಿರಾ ಚಂದ್ರಕ ಮಂದಿರ ನಂದಕ ಒಂದೇ, ಚಂದ್ರ ಸುರೇಂದ್ರ ಸುವಂದಿತ ಒಂದೇ. ಚಂದ್ರ ಸುರ ಇಂದ್ರ ಆ ರೀತಿ ಮಾಡಬಹುದು. ಹೇ ಚಂದ್ರ, ದೇವರಿಗೆ ಚಂದ್ರ, ಯಾಕೆ ಶ್ರೀರಾಮಚಂದ್ರ ಇದ್ದಾನ ಚಂದ್ರ. ಆಮೇಲೆ ಸುರ ಸುಷ್ಟು ರಮತೆ, ಆದ್ರೆ ದೇವರಿಗೆ ಸುರ ಅಂತ ಹೆಸರು. ಇಂದ್ರ ಸರ್ವಶ್ರೇಷ್ಠ ಯಜ್ಞನಾಮಕನಾಗಿ ಇಂದ್ರ, ಎಲ್ಲರಿಗೂ ಸಂಬೋಧನೆ ಪೂರ್ತಿ ಹೇ ಚಂದ್ರ ಹೇ ಮಂದಿರ ಡೈರೆಕ್ಟ್ ಹೇಳ್ಬಿಡ್ಬೋದು. ಒಂದು ವಾಕ್ಯವಾಗಿ ಓದ್ಕೊಳ್ಬಹುದು, ಸಮಾಸವಾಗಿ ತಿಳಿಬಹುದು, ಅಥವಾ ಪ್ರತಿಪದನೂ ಒಂದು ದೇವರಿಂದ ಸಂಬೋಧನೆ ಮಾಡಬಹುದು, ಪ್ರತಿ ಅಕ್ಷರನೂ ಮಾಡಬಹುದು. ಸಮಾಸದಲ್ಲಿ ಎರಡು ವಿಧ, ಒಂದೆಂಥದ್ದು ಜಾಯಿಂಟ್ ಮಾಡೋದು, ತಂದಷ್ಟಾರೆ ಮಾಡೋದು. ಪ್ರತಿಯೊಂದು ಪದನು ಹೇ ಚಂದ್ರ, ಅದು ಸಮಾಸ ಬೇಕಿಲ್ಲ. ಹೇ ಚಂದ್ರ ಸಮಾಸ ಇನ್ನೊಂದು ಪದ ಬೇಕಾಗಿಲ್ಲ. ಹೇ ಚಂದ್ರ, ಚಂದ್ರ ಸೂರ್ಯೇಂದ್ರ ಸಮಾಸ ಮಾಡ್ಬೇಕು. ಚಂದ್ರ ಅದು ಅವಾಗ ಸಮಾಸ ಬೆಳೀತಾ ಹೋಗೋದು. ಆಚಾರ್ಯ ಪಾತ್ರಗಳೆಲ್ಲ ಹೇಗೆ ಬೇಕಾದ್ರೂ ಓದ್ಬೋದಾದ್ರಿಂದ ಆನಂದ ತೀರ್ಥ ಪರಾನಂದ ವರದ ಅಲ್ಲಿಗೆ ನಾಳೆ ಮುಗಿಯುತ್ತೆ ರಾಜಸ್ಥಾನ. ಸು ಅಂದ್ರೆ ಒಳ್ಳೆಯ, ಉತ್ತಮ, ಶ್ರೇಷ್ಠ, ಸಜ್ಜನ, ಸುಜನ, ಸುಜನ ಜನ, ಸುಜನ ಒಳ್ಳೆ ಮನುಷ್ಯ, ಸುಜನರು. ಒಳ್ಳೆ ಭಕ್ತಿಯಿಂದ ಮಾಡಿದ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಕೈ ಮುಗಿತ ನಮಸ್ಕಾರನೇ. ಸಾಷ್ಟಾಂಗ ಮಾಡೋದು ದೊಡ್ಡ ನಮಸ್ಕಾರ.